ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ಒಂದು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಯಾವಾಗಲೂ ಕುಕ್ಕಿಂಗ್ ಮಾಡ್ತಿದ್ರಲ್ಲ ಹೇಮಾ, ಅದೇನಿದು ಇವತ್ತು ಮಿನಿ ಬ್ಲಾಗು ಅಂತಿದ್ದೀರಾ? ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ದಯವಿಟ್ಟು ನಾನು ಮಾಡಿದ ತಪ್ಪನ್ನ ದಯವಿಟ್ಟು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಸುಮಾರು ಜನ ನನ್ನ ಫ್ರೆಂಡ್ಸ್ ಅಂದರು, ಬೇಡ ಹೇಮಾ ಅದು ಮಾಡೋಕ್ಕೆ ಹೋಗಬೇಡ, ನಿಜವಾಗ್ಲೂ ಅದು ರಿಸ್ಕು ಅಂತ. ಬಟ್ ನಾನು ಅದನ್ನು ಕೇಳಲಿಲ್ಲ. ಬೇರೆಯವ್ರ ಮಾತು ಕೇಳಿದ್ರೆ ಅಟ್ಲೀಸ್ಟ್ ನನಗೆ ಸ್ವಲ್ಪ ಉಳಿತಾಯ ಆಗಿರೋದು. ಕೇಳ್ದೇನೆ ನಾನು ಮಾಡಿದ್ದು ಎಡವಟ್ಟು. ಸೊ ಬನ್ನಿ, ಅದು ಏನು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ, ಓಕೆನಾ? ನೀವು ನೋಡೋರಂತೆ ನೀವು ಯಾವತ್ತೂ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವು ಮಾಡ್ತಿಲ್ವ ಆ ತಪ್ಪು, ನಿಜವಾಗ್ಲೂ ನೀವು ಗ್ರೇಟ್ ಅಂತ ಹೇಳ್ತಾ ಬನ್ನಿ ನೋಡೋಣ ಅದೇನು ಅದು ಅಂತ. ಇದು ನಮ್ಮನೆ ದೇವ್ರ ಗೂಡು. ಇಲ್ಲಿ ಕೆಲವೊಂದು ಬೆಳ್ಳಿ ಪಾತ್ರೆಗಳನ್ನ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಬೆಳ್ಳಿ ಪಾತ್ರೆಗಳು ನೋಡಿ, ರಾಘವೇಂದ್ರ ಸ್ವಾಮಿನ ತೋರಿಸ್ತಾ ಇದ್ದೀನಿ. ಕ್ಲೋಸಪ್ಪಲ್ಲಿ ಹಣೆ ನೋಡಿ ಯಾವ ರೀತಿಯಾಗಿದೆ ಹಣೆ ಅಂತ. ಇದನ್ನು ಪಾಲಿಷ್ ಕೊಟ್ಟಿದೆ ಫ್ರೆಂಡ್ಸ್. ಪಾಲಿಷ್ ಕೊಟ್ಟಿದ್ರೆ ಅವ್ರು ತುಂಬ ಚೆನ್ನಾಗಿ ಪಾಲಿಷ್ ಮಾಡ್ತಾಯಿದ್ದಾರೆ ಅಂತ ನಮ್ಮ ಕಸಿನ್ ಒಬ್ಬರು ಹೇಳಿದ್ರು. ತೊಗೊಂಡೋಗಿ ಕೊಟ್ಟರೆ ರಾಘವೇಂದ್ರ ಸ್ವಾಮಿ ಮುಖ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ತುಂಬ ಹೀಟ್ ಕೊಟ್ಬಿಟ್ಟು ತೂತು ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ. ನನಗಂತೂ ಎಷ್ಟು ಬೇಜಾರಾಯಿತು ಅಂದರೆ. ಮತ್ತು ಈ ಕಡೆ ಅಷ್ಟಲಕ್ಷ್ಮಿದು ತಟ್ಟೆ ತೋರಿಸ್ತೀನಿ. ಆ ಗಣೇಶಾಗ ಏನು ಮಾಡಿದ್ದಾರೆ ಅಂದರೆ, ಮುಖ ಇದೆ ನೋಡಿ, ಇದು ಅಷ್ಟಲಕ್ಷ್ಮಿ ತಟ್ಟೆ. ಆ ಮುಖ ಹತ್ರ ನೋಡಿ ಟೊಳ್ಳು ಮಾಡಿದ್ದಾರೆ. ಅಂದರೆ ತುಂಬ ಹೀಟ್ ಕೊಟ್ಬಿಟ್ಟು ಇದನ್ನು ಮಾಡಿದ್ದಾರೆ. ನನಗೆಷ್ಟು ಬೇಜಾರಾಯಿತು ಮನಸ್ಸಿಗೆ ಅಂತ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಲಿಕ್ವಿಡಲ್ಲಿ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ. ನಮ್ಮ ಫ್ರೆಂಡ್ ಆಮೇಲೆ ಹೇಳಿದ್ರು, ಹೇಮಾ ಅಯ್ಯೋ ಈ ಆನ್ಲೈನಲ್ಲಿ ಸಿಲ್ವರ್ ಪಾಲಿಷಿಂಗ್ ಲಿಕ್ವಿಡ್ ಇದೆಯಲ್ಲ ಹೇಮಾ, ಅದರಲ್ಲೂ ಹೋಗ್ತಾ ಇತ್ತಲ್ಲ ಅಂತ. ಈ ಕಡೆ ನೋಡಿ ಲಕ್ಷ್ಮೀನ ತೋರಿಸ್ತಾ ಇದ್ದೀನಿ. ಆ ಲಕ್ಷ್ಮಿ ಹಣೆಗೂ ಅಷ್ಟೇ ನೋಡಿ. ಇರಿ ಒಂದು ನಿಮಿಷ, ಈ ಕಡೆ ತೊಗೊಳ್ತೀನಿ ನೋಡಿ. ಮುಖಕ್ಕೆ ಹೀಟ್ ಕೊಟ್ಬಿಟ್ಟಿದ್ದಾರೆ. ಒಂದು ಹಣೆ ಹತ್ರ ನೋಡಿ ಉಬ್ಬತ್ರ ಆ ಥರ ಆಗಿದೆ, ಟೊಳ್ಳು ಥರ. ಮನ್ಸಿಗೆ ತುಂಬ ಬೇಜಾರಾಯಿತು ನನಗೆ. ನಾನು ಎಂಥ ತಪ್ಪು ಮಾಡಿದೆ ಅಂತ. ಸೊ ಇನ್ಮೇಲೆ ಅವ್ರ ಅಂಗಡಿಗೆ ಹೋಗಬಾರ್ದು, ಪಾಲಿಷ್ಗೆ ಕೊಡಬಾರ್ದು ಅನಿಸ್ಬಿಡ್ತು ನನಗೆ. ಮತ್ತು ಸೊಂಡ್ಲ ಹತ್ರನೂ ನೋಡಿ ಫ್ರೆಂಡ್ಸ್, ಹೆಂಗೆ ಟೊಳ್ಳು ಥರ ಮಾಡಿದ್ದಾರೆ ಗೊತ್ತಾ. ವಾಪಸ್ ಹೋಗಿ ಕೇಳೋಕ್ಕಾಗಲ್ಲ. ಕೇಳಿದರೆ ಏನಂತ ರಿಪೇರಿ ಮಾಡಿಕೊಡ್ತಾರೆ. ಅದು ಚಾರ್ಜಸ್ ಕೊಡ್ಬೋದು ಅಷ್ಟೇ. ಬಟ್ ರಾಘವೇಂದ್ರ ಸ್ವಾಮಿದಂತೂ ನನಗೆ ಮನ್ಸಿಗೆ ತುಂಬ ಬೇಜಾರಾಗಿತ್ತು. ಹಣೆಗೆ ತುಂಬ ಹೀಟ್ ಕೊಟ್ಬಿಟ್ಟು ಮಾಡಿದ್ದಾರೆ, ಲಕ್ಷ್ಮಿಗೂ ಅಷ್ಟೇ. ಸೊ ನಾನು ಮಾಡಿದ ತಪ್ಪು ದಯವಿಟ್ಟು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಈ ವಿಡಿಯೋ ನಾನು ಮಾಡಿದೆ. ನೋಡಿದ್ರಲ್ಲ ಎಷ್ಟು ಬೇಜಾರಾಗುತ್ತೆ ಅಂದರೆ, ನಾವು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಹಾಕಿಬಿಟ್ಟು ಬೆಳ್ಳಿ ಪಾತ್ರೆಗಳನ್ನ ಕೊಂಡ್ಕೊಂಡಿರ್ತೀವಿ. ಏನೋ ನಾವೇ ಸ್ವಲ್ಪ ಟೈಮ್ ಮಾಡ್ಕೊಂಡು ಅದನ್ನು ಉಜ್ಜಿದ್ರೆ ಹೆಂಗೋ ಇರ್ತಿತ್ತು. ಈಗ ನಾನು 2 ಕೆಲಸ ಮಾಡಬೇಕು. ಒಂದು, ರಾಘವೇಂದ್ರ ಸ್ವಾಮಿಯ ವಿಗ್ರಹ ಏನಿದೆಯೋ ಅದನ್ನು ಕೊಟ್ಬಿಟ್ಟು ಹೊಸದು ತೊಗೊಳ್ಬೇಕು. ಮತ್ತು ಇಲ್ಲ ಅಂದರೆ ಇದನ್ನು ತೊಗೊಂಡೋಗಿ ಯಾವ್ದಾದ್ರು ಮಠಕ್ಕೆ ಕೊಡಬೇಕು, ಅಲ್ಲಿ ಇಟ್ಕೊಳ್ಳಿ ಅಂತ. ಮನೇಲಿ ಈ ಥರ ವಿಘ್ನ ಆಗಿರೋದನ್ನ ದೇವ್ರುಗಳ್ನ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ನನಗಂತೂ ತುಂಬ ಬೇಜಾರಾಗೋಗಿದೆ. ಸೊ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗೋಯ್ತಲ್ಲ ಅಂತ ನಿಜವಾಗ್ಲೂ ಬೇಜಾರಾಗುತ್ತೆ. ದಯವಿಟ್ಟು ಈ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ, ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.